ಹೆಣ್ಣುಮಗಳು ಪುಕ್ಷಟೆ ಹೋಗ್ತಾಳೆ ಬಸ್ಸಲ್ಲಿ, KSRTC ಬಸ್ಸಲ್ಲಿ. ಆ ಹೆಣ್ಮಗಳನ್ನ ಸೇರಿಸಿ ಗಂಡನ ಹತ್ರ ಪಕ್ಕದ ನೀವು ಕೂತಂತ ಗಂಡನ ಹತ್ರ ಟಿಕೆಟ್ ವಸೂಲಿ ಮಾಡ್ತೀರಿ. ನಮ್ಮೂರಿನಲ್ಲಿ ಒಬ್ಬ ಬಹಳ ಕುಡಿಯುವಂಥ ಮನುಷ್ಯ ಸರ್, ನಿಮಗೂ ಸಿಗ್ತಾ ಇರ್ತಾರೆ ನಮ್ಮೆಲ್ಲ ಸ್ನೇಹಿತರವರು. ಜೋರು ಕುಡ್ಕೊಂಡಾಗ ಸಿಕ್ಕಿದ್ದ. ಹಣ ಅಂತ ಹೇಳಿದೆ, ಏನು ಅಂತ ಕೇಳಿ, ನಾನು ಪ್ರತಿ ತಿಂಗಳು ಸಿದ್ದರಾಮಯ್ಯನವರಿಗೆ 1,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಹೇಳ್ದ. ನಂಗೆ ಆಶ್ಚರ್ಯ ಆಯಿತು, ಈ ಕುಡುಕರು ಒಂದೊಂದ್ಸರಿ ಸತ್ಯ ಹೇಳ್ತಾರೆ. ಏನು ಹೇಳಂಗಂದ್ರೆ ಕೇಳಿದೆ. ಅವನು ಹೇಳ್ತಾ ಇದ್ದ, ಅಣ್ಣ ನಾನು ದಿನಕ್ಕೆ 3 ಕ್ವಾರ್ಟರ್ ಕುಡಿತೀನಿ, 3 ಕ್ವಾರ್ಟರ್. ನನಗೇನೆಂದರೆ 100 ರೂಪಾಯಿ ಜಾಸ್ತಿ ಆಗ್ಬಿಡ್ತು ಒಂದು ಕ್ವಾರ್ಟರ್ ಮೇಲೆ. ಹಾಗಾಗಿ 30 ದಿನಕ್ಕೆ ಎಷ್ಟಾಯಿತು ಅಂತ ಅದನ್ನು ಲೆಕ್ಕ ಹಾಕಿ ಅವರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಕಳೆದ್ರ ಮೇಲೂ ನಾನೇ 1,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವರಿಗೆ ಅಂತ. ಒಬ್ಬ ಸಾಮಾನ್ಯ ಕುಡಿಯುವ ಮನುಷ್ಯ ಹಳ್ಳಿಯಲ್ಲಿ ಹೇಳುವಂಥ ಲೆಕ್ಕ ಇದು. ನಿಮ್ಮ ಸರ್ಕಾರ ಹೆಂಗೆ ನಡೀತಾ ಇದೆ? ನೀವು ಹೇಳ್ತೀರಿ ನಾವೆಲ್ಲ 2,000 ರೂಪಾಯಿ ಕೊಟ್ಟು ಬಿಡ್ತೇವೆ, ಅದರಿಂದ ಅದ್ಭುತವಾದಂಥ ಬಡತನ ಹೋಗ್ಬಿಡುತ್ತೆ, ಆ ಬಡವರ ಜೀವನದಲ್ಲಿ ಒಂದು ಹೊಸ ಬೆಳಕು ನಿರ್ಮಾಣ ಆಗಿತ್ತು ನಮ್ಮ 2000ದಿಂದ ಅಂತ. ಅಲ್ಲ, ಅವನಿಗೆ ಒಂದು ಹೇಳ್ಬೇಕು, ನೀವು ಕುಡಿಯೋದಿದ್ದರೂ ಕೂಡ ದುಡ್ಡು ಬರ್ತದೆ ಅಂತ ಹೇಳಿ. ಸರ್, ಅವನು ಕುಡಿಯೋದಿದ್ರೂ ಕೂಡ ದುಡ್ಡು ಬರ್ತದೆ ಅಂತ ಹೇಳ್ಬೇಕು ಅವನಿಗೆ. ಒಟ್ಟಾರೆ ಎಲ್ಲರ ಮೇಲೆ ಇಂಥ ಒಂದು ತೆರಿಗೆಯನ್ನು ಹಾಕಿ ಈ ಸಾಲಿನಲ್ಲಿ 2,92,476 ಕೋಟಿ ರೂಪಾಯಿನ ಆದಾಯ ನೀವು ನಿರೀಕ್ಷೆ ಮಾಡಿದ್ದೀರಿ. ಅಂದರೆ 34,676 ಕೋಟಿ ನಿರೀಕ್ಷೆ ಮಾಡಿದ್ದೀರಿ. ಇದು ಹೆಂಗೆ ಜಾಸ್ತಿ ಆಗ್ತದೆ ಗೊತ್ತಿಲ್ಲ. ಒಟ್ಟೊಂದು ಫಿಗರ್ಸ್ ಕೊಡ್ತಾ ಇದ್ದೀರಿ ನೀವು. ಯಾಕೆ ಅಂತ ಹೇಳಿದ್ರೆ ಬಜೆಟ್ಟಿನ ಗಾತ್ರ ವರ್ಷ ಜಾಸ್ತಿ ಆಗ್ತದೆ ನಿಮ್ಗೆ. ಈ ಸಾರಿ 4,09,000 ಕೋಟಿ ಬಜೆಟ್. ಯಾಕೆ ಬಜೆಟಿನ ಗಾತ್ರ ಅಂತ ಹೇಳಿದ್ರೆ ನೀವು ಸಾಲ ತಗೊಳಕ್ಕಾಗಿ ಬಜೆಟಿನ ಗಾತ್ರ ಜಾಸ್ತಿ ಮಾಡೋದು, ಜನರಿಗೆ ಕಲ್ಯಾಣಕ್ಕಾಗಿ ಅಲ್ಲ. ಬಡ್ಡಿ ಕೊಡಲಿಕ್ಕೆ, ಬಡ್ಡಿ ಮುಂದೆ ತೀರಿಸೋದು.